ಯಾರ್ದವ ತೋಟ ಇದು? ನಮ್ ಡ್ಯಾಡಿ. ಡ್ಯಾಡಿ. ಎಷ್ಟೆಷ್ಟು ಅಪ್ಪಾವೆ ನೋಡು ಪರಂಗಿಣು. ಹೇಗಿದೆ ಜಮೀನು ನೋಡಿದ್ರ? ಆಯ್ತು ಕೂಡ ನೀವ್ ಕೆಲ್ಸದವ್ರ? ಹೌದು. ಹೌದಾ? ಅಲೋ ಒಡೆಯವರು ಕೆಲ್ಸ ಮಾಡಿ ಅರಸ ಕೆಲ್ಸ ಮಾಡಿ ಸುಸ್ತಾಗ್ಬಿಟ್ಟು ಮನ್ಗವ್ರೆ ಪಾಪ. ಇಲ್ಲೊಬ್ರು ಕೂತವ್ರೆ, ಇಲ್ಲೊಬ್ರು ಮನ್ಗವ್ರೆ. ಹೆಂಗೈತೆ ಎಳ್ನೀರು? ಯಾರಿಗೆ ಮಗ್ನೆ ಹಂಗ ಅಳಸಣ್ ಕಲ್ತವ್ರೆ ಕಳ್ರು. ಒಂದ್ ತೋಟದಲ್ಲಮ್ಮ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ಲಾಸ್ಟ್ ಲಾಗ್ದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಅಂದರೆ ತೋಟಕ್ಕೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ, ಆ ಲಾಗ್ ಆಗಿರುತ್ತೆ. ಇದೇ ನೋಡಿ ಸಿದ್ದು ಅವ್ರ ಅಜ್ಜಿ ಮನೆ, ಇವರೇ ಅವ್ರ ಅಜ್ಜಿ ಸರ್ಸಮ್ಮ. ಇದು ಅವರ ಕೊನೆ ಸೋದ್ರ ಮಾವನ ಮನೆ. ಅವ್ರದ್ದೇ ತೋಟಕ್ಕೆ ಹೋಗ್ತಾ ಇರೋದು. ಸಂಜೆ ಫ್ರೀ ಆಗಿದ್ವಿ ಅಂದ್ಬಿಟ್ಟು ಎಲ್ಲ ಹೊರಟ್ವಿ ಈ ತೋಟಕ್ಕೆ. ಅದೇ ತೋಟ ಫುಲ್ ಕಂಪ್ಲೀಟ್ ತೋಟನ ಈ ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಎಲ್ಲ ಒಟ್ಟಿಗೆ ಹೊರಟಿದ್ದೀವಿ ಇವಾಗ ತೋಟಕ್ಕೆ. ಇದ್ರ ಪಕ್ಕದಲ್ಲೇ ಕಬಿನಿ ಬ್ಯಾಕ್ ಫುಟರ್ಸು ಇದೆ. ಬನ್ನಿ ನೋಡೋದ ಈ ಲಾಗ್ ಹೇಗಿರುತ್ತೆ ಏನು ಅಂತ. ಯಾರ್ದವ ತೋಟ ಇದು? ನಮ್ ಡ್ಯಾಡಿ. ಡ್ಯಾಡಿ. ನಮ್ಮ ಸಿದ್ದು ಅವ್ರ ಸೋದ್ರ ಮಾವನ ತೋಟ ಇದು. ಅಡಿಕೆ ಮತ್ತೆ ತೆಂಗು. ಅಲ್ಲಿಂದ ಸ್ಟಾರ್ಟ್ ಆದ್ರೆ ಫುಲ್ ಡೆಡ್ ಎಂಡು ಬ್ಯಾಕ್ ವಾಟರ್ ಬರುತ್ತೆ. ಅಲ್ಲಿ ಕೃಷ್ಣ ಮಾವ ಕಾಫಿ ಗಿಡ, ಅಡಿಕೆ ತೋಟದೊಳಗೆ ಕಾಫಿ ಎಲ್ಲ ಕಾಫಿ ಗಿಡ. ಇನ್ನು ಕಾಫಿ ಆಗಿಲ್ಲ ಅದು. ಮಾಡ್ಕೊಂಡ್ ಬರೋದಲ್ಲ. ರಂಗಸ್ವಾಮಿ ಯಾರು ನೀವು? ಹಾಯ್ ಹಾಯ್. ಶವಾಯು ಹೇಗಿದೆ ಜಮೀನು ನೋಡಿದ್ರ? ಆಯ್ತು ಕೂಡ ನೀವು ಕೆಲ್ಸದವ್ರ? ಹೌದು. ಹೌದಾ? ಅಲೋ ಒಡೆಯವರು ಕೆಲ್ಸ ಮಾಡಿ ಅರಸ ಕೆಲ್ಸ ಮಾಡಿ ಸುಸ್ತಾಗ್ಬಿಟ್ಟು ಮನ್ಗವ್ರೆ ಪಾಪ. ಇಲ್ಲೊಬ್ರು ಕೂತವ್ರೆ, ಇಲ್ಲೊಬ್ರು ಮನ್ಗವ್ರೆ. ಬೇಗ ಬಿರಿಯಾನಿ ಪ್ಲಾನ್ ಮಾಡಿ. ಹಾ, ಅಣ್ಣ ಇವಾಗ ಸ್ಪೆಷಲ್ ಏನು? ಬಿರಿಯಾನಿ ಎಣ್ಣೆ. ಬಾಳೆ ಗಿಡದ ಒಳಗಡೆನೆ ಯಾವ ಹಣ್ಣಿನ ಗಿಡ ಹಾಕವ್ರ ನೋಡಿ. ಇದು ಚಕೋತ. ಎಷ್ಟು ದಪ್ಪ ಬಿಟ್ಟೈತಲ್ವಾ. ಹಣ್ಣಾಗೈತಾ? ಕಾಯಿನೇ ಇದು ಮಾವ. ಇನ್ನೂ ಹಣ್ಣಾಗಿಲ್ಲ. ದಾಳಿಂಬೆ ಗಿಡ. ಪರವಾಗಿಲ್ಲ. ದಾಳಿಂಬೆ. ಎಷ್ಟು ವರ್ಷದ ಗಿಡ ಏನ್ ಕತೆ ಎಲ್ಲ ಕೇಳಿ. ಯಾವಾಗ ಹಾಕಿರೋದು ಇದೆಲ್ಲ ಅಂಕಲ್? ಇದೆಲ್ಲ ಹಾಕಿ 4 ವರ್ಷ ಆಯ್ತಮ್ಮ. 4 ವರ್ಷಕ್ಕೆ ಫಲ ಬಿಟ್ಬಿಟ್ಟೈತೆ. ಒಳ್ಳೆ ಯಾವ್ದೋ ಲೋಕಕ್ಕೆ ಬಂದಂಗ ಆಯ್ತೈತೆ ಒಳಗಡೆ ಬತ್ತಿದ್ರೆ. ನೋಡಿ ಇವ್ರು ಚಿನ್ನಮ್ಮ ಅಂತ. ನಮ್ಮ ಮಾವಂಗೆ ಬ್ಯಾಕ್ ಸಪೋರ್ಟ್ ಇವ್ರೇ ಅದೆಲ್ಲ ಮೇಂಟೈನ್ ಮಾಡೋದು. ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಆಂಟಿ. ಪಪ್ಪಾಯ ಗಿಡ ನೋಡಿ. ಪಪ್ಪಾಯ ನೋಡಿ ಎಷ್ಟು ಬುಟ್ಟಿದೆ. ಇಷ್ಟಿಷ್ಟಪ್ಪ. ಎಷ್ಟೆಷ್ಟು ಅಪ್ಪಾವೆ ನೋಡು ಪರಂಗಿಣು. ಇದು ನೋಡಿ ಮೋಸಂಬೆ. ಎಷ್ಟು ಮೋಸಂಬೆ ಬಿಟ್ಟಿದೆ ನೋಡಿ ಮೇಲೆ. ಇಲ್ಲಿ ಅಲ್ಲೊಂದು ಗಿಡ ಇದೆ ಮೋಸಂಬಿದು. ಈ ಕಡೆ ಫುಲ್ಲು ಅಡಿಕೆ ತೋಟ. ವ್ಯೂ ನೋಡಿ ಹೆಂಗಿದೆ ಅಂತ. ಫುಲ್ ಕಾಫಿ ಗಿಡ ಹಾಕ್ಬಿಟ್ಟಿದ್ದಾರೆ. ಇನ್ನು ಫಲ ಬಂದಿಲ್ಲ. ಇದು ಬಂದು ಫುಲ್ಲು ಪಚ್ಚಬಾಳೆ ತೋಟ. ಇದು ಅಪೋಸಿಟ್ಟು ಅಡಿಕೆ ತೋಟ. ನನ್ನ ಓನರು ಇವರೇ, ಕೃಷ್ಣ ಪರಮಾತ್ಮ. ನಿಮ್ಮ ಅನುಭವ ಹೇಳಿ ಕೃಷ್ಣ ಗೌಡ್ರೆ. ಹೇಗಿದೆ ವ್ಯವಸಾಯ? ಏನಕ್ಕೆ ತೋಟ ಮಾಡ್ಬಿಟ್ರಿ ಅಂಕಲ್? ಲೇಬರ್ ಸಿಕ್ಕಲ್ಲ ಪ್ರಾಬ್ಲಮ್ ಅಂತ ಹೇಳಿ. ಓ ಪರವಾಗಿಲ್ಲ. ಪವ್ಯಾಕನೇ ಅಪ್ಡೇಟ್ ಆಗ್ಬಿಟ್ರು ಹಿಂಗಿಂತ ಹೇಳಕ್ಕ ನೀನೆ. ಬನ್ನಿ ಪರವಾಗಿಲ್ಲ ಮಾತಾಡಿ. ಏನಂತ ಮಾತಾಡ್ಬೇಕು? ಎಷ್ಟು ಕಷ್ಟಪಟ್ರಿ.
ಹೊಲದಲ್ಲಿ ಫಸ್ಲಾಕದ್ ಬಿಟ್ಬಿಟ್ಟು ತೋಟ ಏನಕ್ಕೆ ಮಾಡ್ಬಿಟ್ರಿ ಮಾವ? ಲೇಬರ್ ಪ್ರಾಬ್ಲಮ್ ಕಣಮ್ಮ, ಅದಕ್ಕೆ. ಎಷ್ಟು ವರ್ಷ ಮಾಡಿದ್ರಿ ಹೊಲನ? ಈಗ ಒಂದು 22 ವರ್ಷ ಆಯ್ತು. 22 ವರ್ಷ ಹೊಲ ಮಾಡ್ಬಿಟ್ಟು ಈಗ ಒಂದ್ ಎಷ್ಟು ಎಕರೆ ಫ್ಲಾಟ್ ಇದೆ ಇದು ಫುಲ್ಲು ತೋಟ? 10 ಎಕರೆ. 10 ಎಕರೆ ಫ್ಲಾಟ್ನ ಫುಲ್ ತೋಟ ಮಾಡ್ಬಿಟ್ಟವ್ರೆ. ಒಳ್ಳೊಳ್ಳೆ ಗಿಡಗಳು ಹಾಕವ್ರೆ, ಹಣ್ಣು ಪ್ರತಿಯೊಂದು ಹಾಕವ್ರೆ. ಮತ್ತೆ ಸ್ವಲ್ಪ ಜಮೀನ್ ಹತ್ರ ಒಂದ್ 5 ಎಕರೆ ಅಡಿಕೆ ತೋಟ ಮಾಡ್ಬಿಟ್ಟು ಒಂದ್ 5 ಎಕರೆ ಬಾಳೆ ಹಾಕೊಂಡವ್ರೆ. ಮತ್ತೆ ಕೆಳಗಡೆ ಫುಲ್ ಬ್ಯಾಕ್ ವಾಟರ್ ಇದೆ, ಅದನ್ನ ತೋರಿಸ್ತೀನಿ ಈಗ. ಜಮೀನ್ ಹತ್ರ ಯಾರು ಬಂದಿರೋ ತೋರಿಸ್ತಾ ಇದೆ. ಅಮ್ಮ ತಿರ್ಗಮ್ಮ, ನಮ್ಮ ಅತ್ತೆ ಅವ್ರ ಅಕ್ಕ ಇವ್ರು, ನಮ್ ದೊಡ್ಡತ್ತೆ ನಮ್ಮ ಸಿಸ್ಟರ್ ಅವರು. ಅಳಿಯ ಅವ್ರ ಮಗಳನ್ನೇ, ಇವ್ರೇ ಅವ್ರ ಮಗಳು. ಬೇಕಾದ್ದು ಮಾತ್ರ ಆಗ್ತಾರೆ. ಅವ್ರ ಮಗಳನ್ನೇ, ಅಕ್ಕನ ಮಗಳನ್ನೇ ಆಗ್ಬಿಟ್ಟವ್ರೆ. ನಮ್ಮ ಅಮ್ಮನ ತಂಗಿ ಕೊನೆಯವರು ಹೇಮಾವತಿ ಅಂತ, ಅವ್ನ ಮಗ ಕಿರಿಪುತ್ರ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾನೆ. ಈಗ ಮಾವನ ಮನೆಗೆ ಹಬ್ಬಕ್ಕೆ ಬಂದವ್ರೆ ಬ್ಯಾಟಿಂಗ್ ಮಾಡಕ್ಕೆ. ನಾಳೆ ಫುಲ್ ಬಾಡೂಟ. ಸಿದ್ದಾಪುರ ಸಪೋಟ ಅಂತೆ, ಸಪೋಟ ಗಿಡ. ಇನ್ನು ಫಲ ಬಿಟ್ಟಿಲ್ಲ ಅನ್ಸುತ್ತೆ, ಇವೆಲ್ಲ ಸೀಸನಲ್ ಫ್ರೂಟ್ ಅಲ್ವಾ. ನೋಡಿ ಇಲ್ಲಿಗೆ ಬಾಳೆ ತೋಟ ಎಂಡಾಗುತ್ತೆ. ಇಲ್ಲಿಗೆ 1 ಎಕರೆ ಶುಂಠಿ ಹಾಕೊಂಡವ್ರೆ. ಶುಂಠಿ ಇಲ್ಲಿ ಕಾಮನ್ನು, HD ಕೋಟೆ ಸೈಡು ಕಾಮನ್ನು. 1 ಎಕರೆ ಹಾಕೊಂಡವ್ರೆ ಈ ಸತಿ. ನೋಡಿ ಇದೆ ಬಾಲ್ದಣ್ಣನ ಮರ, ವುಡ್ ಆಪಲ್ ಅಂತಾರಲ್ಲ ಅದು. ಕಾಲದಲ್ಲಿ ಫೇವ್ರೆಟ್ ಫ್ರೂಟ್ ಇದು. ಹಣ್ಣಿಗೆ ಬೆಲ್ಲ ಹಾಕೋದು, ಕಾಯಿಗೆ ಉಪ್ಪು ಖಾರ ಹಾಕೋದು. ಅಲ್ಲಿ ಇಲ್ಲಿ ಹಣ್ಣು, ಅದು ಕಾಯಿ ಹಣ್ಣಾಗಿರೋದು ಅಲ್ಲಿದೆ. ಬಂದು ಬ್ಯಾಕ್ ವಾಟರ್ಸು, ನೀರು ಹೊಂಟೋಗಿದೆ ಫುಲ್ಲು. ನೀರು ಬಂದರೆ ಲಾಸ್ಟ್ ಟೈಮ್ ನಾವು ಬಂದಿದ್ದಾಗ ಇಲ್ಲಿ ತನಕ ಬಂದಿತ್ತು ನೋಡಿ. ಇದೇ ತೋಟ ಆದರೆ ಇಲ್ಲಿ ತನಕ ಇತ್ತು ನೀರು. ಈಗ ಫುಲ್ಲು ದೂರ ಹೊಂಟೋಗೈತೆ. ಇದೆಲ್ಲ ಫುಲ್ಲು ನೀರು ಬರುತ್ತೆ. ಈಗ ನೋಡೋಕ್ಕೂ ಚೆನ್ನಾಗೈತೆ, ನೀರು ಬಂದಾಗೂ ಚೆನ್ನಾಗಿರುತ್ತೆ. ಈಗ ಅಪ್ಪ ಮಾಡ್ತಿದ್ದ ಗೇಟು ಅದನ್ನೇ ಆರ್ಡರ್ ಮಾಡಿಸ್ತೇವೆ. ಇದು ನಾವು ನೋಡಿ ಈ ಕಡೆಯಿಂದ ಹೋಗಿ ಫುಲ್ ಅಲ್ಲಿಗೆ ಹೊಂಟೋಗಿದೆ ನೀರು. ಇದು ಬಂದು ಲಾಸ್ಟ್ ಟೈಮು ಬಂದಿದ್ದಾಗ ನಾವು ವೀಡಿಯೋ ಮಾಡ್ಕೊಂಡು ಹೋಗಿದ್ವಿ, ಅದನ್ನು ಹಾಕಿದ್ದೀನಿ ನೋಡಿ. ನೀರು ಎಲ್ಲಿ ತನಕ ಇದೆ, ಈಗ ಫುಲ್ ಹಿಂದೆ ಹೊಂಟೋಗ್ಬಿಟ್ಟಿದೆ. ಈ ವ್ಯೂನು ಸಕ್ಕತ್ತಾಗಿದೆ, ಅದಕ್ಕೆ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋನು. ನಂಗೆ ಗೊತ್ತಿಲ್ವಲ್ಲ, ಕೇಳ್ದಿ. ಅಂಕಲ್ ಸೂಪರ್ ನಿಮ್ಮ ತೋಟ. ಥ್ಯಾಂಕ್ ಯು ಅಮ್ಮ. ಎಷ್ಟು ರೇಟಿಂಗ್ ಕೊಡ್ತೀರಾ? ನಾನು 10ಗೆ 10. ಒಂದ್ ಒಳ್ಳೆ ರೆಸಾರ್ಟ್ ಮಾಡ್ಬಿಡಿ, ನನ್ನ ಐಡಿಯಾ. ನಿಮ್ ಕಡೆಯಿಂದ ಐಡಿಯಾ ಏನ್ ಕೊಡ್ತೀರಾ? ನನ್ನ ಕಡೆಯಿಂದ ಒಳ್ಳೆ ಐಡಿಯಾ ಅಂದ್ರೆ ಒಂದ್ ಒಳ್ಳೆ ರೆಸಾರ್ಟ್ ಮಾಡ್ಬಿಡಿ, ಬ್ಯಾಕ್ ವಾಟರ್ ರೆಸಾರ್ಟ್. ಇಬ್ರು ಹೆಣ್ಮಕ್ಳೇ, ಒಳ್ಳೆ ಐಡಿಯಾ. ರೆಸಾರ್ಟ್ ಓನರು ಕಾಲ್ ಮೇಲೆ ಕಾಲಕ್ಕೆ ಕೂತಿರೋದೆ. ಬಂದ್ರ ಅವಿ, ನೀನ್ ಮಾಡಲ್ಲ ತೋಟ? ಮಾಡೋಣ, ನಾನು ಪ್ಲಾನ್ ಮಾಡ್ತಿದ್ದೀನಿ. ಸದ್ಯಕ್ಕೊಂದು 4 ವರ್ಷ ಆಯ್ತು, 200 ಗಿಡ ಹಾಕಿದ್ದೀನಿ. ಯಾವ ಗಿಡ ಹಾಕಿದ್ಯಾ? ತೆಂಗು, ಸಪೋಟ, ಸಪೋಟ ಬಿಟ್ಟು ಸಣ್ಣ ಪುಟ್ಟ ಗಿಡಗಳು. ಅವಾಗೆಲ್ಲ ಹಣ್ಣುಗಳು ಇರ್ಲಿಲ್ಲ. ನಮ್ಮ ತಂದೆಯವರ ಕಾಲದಲ್ಲಿ ಅಟ್ಲೀಸ್ಟ್ ನಾವು ನಮಗೆ ನಮ್ಮ ಮಕ್ಕಳಿಗೆಲ್ಲ ಆಗ್ಲಿ ಅಂತ. ಇವ್ರು ಗುಂಡ್ಲುಪೇಟೆ ಸೈಡು ಆಲತ್ತೂರವರು. ಒಂದು 2-3 ರೂಮ್ ಮಾಡೋದು. ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡವ್ರೆ. ಇಷ್ಟಾಗ್ಲ ರೆಸಾರ್ಟ್ಗೆ ಪ್ಲಾನ್ ಮಾಡವ್ರೆ, ಅದಕ್ಕೆ ಇಷ್ಟಾಗ್ಲ ಫ್ಲಾಟ್ ಮಾತ್ರ ಬಿಟ್ಟವ್ರೆ. ಒಳ್ಳೇದಾಗ್ಲಿ, ಮಾಡ್ಲಿ. ಪ್ರಮೋಟ್ ಮಾಡ್ಕೊಡಿ ರೆಸಾರ್ಟ್ನ. ಖಂಡಿತವಾಗ್ಲು ಅಲ್ಲಿ ತನಕ ನಾವು ಬೆಳೆದು ಅವ್ರನ್ನೂ ಬೆಳೆಸೋದ. ಒಟ್ಟಿಗೆ ಎಲ್ಲ ಬಂದು ಎಳ್ನೀರು ಆಗ್ಲೇ ರಿಸರ್ವೇಶನ್ ಮಾಡ್ಕೊಂಡು ಇಟ್ಕೊಬಿಟ್ಟವ್ರೆ. ಕೊಡಪ್ಪ ಅದೊಂದು ಬಾಕಿ. ಕಟ್ ಮಾಡ್ತೈತೆ ಬಾ. ಎಲ್ಲಪ್ಪ ಹೆಂಗೈತೆ ಎಳ್ನೀರು? ಯಾರಿಗೆ ಮಗ್ನೆ ಹಂಗ? ನಿಂಗೆ ಕುಡಿ, ಕುಡ್ಕೊಡು. ಎಲ್ಲಿ ಎಳ್ನೀರು ಎಲ್ಲಿ 30 ರೂಪಾಯಿ ಲಾಸ್ ಆಗೋಯ್ತಲ್ಲಪ್ಪ ಅನ್ಕೊಂಡು ನಿನ್ ಐಡಿಯಾ ನನ್ಗೆ ಗೊತ್ತು ಕೊಡು. ನೋಡಿ ಅವ್ರ ಅಜ್ಜಿ ತಾತನ ಹೆಸರನ್ನ ಹೆಂಗ್ ಬರ್ಸ್ಕೊಂಡು ಅವನ ಕೈ ಮೇಲೆ. ನಿನ್ನ ಅದಕ್ಕೆ ಅಷ್ಟು ಕೇಳ್ಬೇಕೈತೆ ಅಂದ್ಬಿಟ್ಟು ಒಂದೊಂದಾಗ ಕೇಳ್ತೇನೆ.
ಅಜ್ಜಿ ಮೊಮ್ಮಗಳು ಶೂಟು ಫೋಟೋ ಶೂಟು. ಕಪಿ ಬರಿ ಕುಡ್ದು ಹೇಗೋಯ್ತಾ ಮೋಸಂಬಿ ಕಿತ್ಕೊಂಡ್ಬಂದವ್ರೆ ನೋಡಿ. ತೋಟದ ಓನರ್ ಆದ್ರೆ ಏನೆಲ್ಲ ಪ್ರಾಫಿಟ್ ಇರುತ್ತೆ. ಅವರೇ ಬೆಳೆದು ಅವರೇ ಹೆಲ್ತಿಯಾಗಿ ತಿನ್ಬೋದು. ಲಚ್ಚು ಇಸ್ಕೋ ಮೋಸಂಬಿ ಇಸ್ಕೋ ಇಸ್ಕೋ ಹುಡ್ಕೋ. ತಗೋಯ್ತೀಯಾ? ಏನಿದು 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 ಏನು ಹಣ್ಣು? ತೋಟ ಮಾಡ್ಬಿಟ್ಟು ಒಂದೊಂದು ಎಕರೆ ಸೇರಿರೋದು. ಚೆನ್ನಾಗೈತೆ ಅಲ್ವಾ ಎಳ್ನೀರು? ಚೆನ್ನಾಗೈತೆ ರುಚಿ. ಕುತ್ಕ ಕುಡಿದ್ರು ಫ್ರೆಶ್ ಆಗಿರುತ್ತೆ. ಕಂಜೂಸ್ ಓನರು ಅವ್ರೊಂದ್ ಎಳ್ನೀರ್ ಕುಡಿದ್ರೆ ಎಲ್ಲಿ ಸಾಕಿರೋದೇನು ಮಕ್ಕಳ ತರ ಸಾಕಿ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳಕ್ತಾನೆ. ನೀನು ಹೆಂಗೈತೆ ಹೆಲ್ದಿ ಹೆಲ್ದಿ. ಇದೇ ಮನೆ ಫುಲ್ಲು. ಇಲ್ಲಿಂದ ಕೆಳಗಡೆ ಜಮೀನು ಸ್ಟಾರ್ಟ್ ಆಗುತ್ತೆ. ಇಷ್ಟಲ್ಲಿ ಮನೆ ಕಟ್ಕೊಂಡವ್ರೆ. ಇದು ನಮ್ಮ ಮನೆಯಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಈ ಊರು. ಆಗ್ಲೇ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ. ಯಾರೋ ಟ್ರೆಡಿಷನಲ್ ಲೈಫ್ ಚಾನಲ್ ಅಲ್ಲಿ ಮಿಲ್ಕಿಂಗ್ ವಿಡಿಯೋ ಮಾಡಿ ಅಂತ ಕೇಳ್ತಿದ್ರು ನೋಡಿ. ಕರಿಮವ ಅಣ್ಣ ಮಾವನ್ ತೋಟದಲ್ಲಿ ಅಳಸಣ್ ಕಲ್ತವ್ರೆ ಕಳ್ರು. ಮಾವನ್ ತೋಟದಲ್ಲ ಮಾವನ್ ಜಮೀನಲ್ಲಿ ಏನ್ರಿ ವಿಡಿಯೋ ನೋಡಿ ಕಳ್ಳ ಕದೀಮ. ಎಷ್ಟಿದಲ್ಲಲ್ಲಿ ನಮ್ದು ಚಿಕ್ಕದೊಂದದ ನೋಡುವ. ನೋಡಿ ಅಳಸ್ಲೆಂಡ್ ಮರ ಎಷ್ಟು ಕಾಯಿ ಕಚ್ಚಿದೆ. ತುಂಬಾ ಕಿತ್ಬಿಟ್ರು. ಮಾವಿನ ತೋಟನೂ ಇದೆ. ಹಣ್ಣು ಸ್ವೀಟ್ ಇರ್ತದೇನೋ ಇದು. ಸೂಪರ್ ಆಗಿದೆ. ಅಲ್ಲಿ ನೋಡು ಕೆರೆ ಗೊತ್ತ ನೋಡಿ. ನೋಡ್ತೀನಿ ಬಿಡಪ್ಪ. ಆಯ್ತು ಬೆಳಗ್ಗೆ ಗಂಟೆ ಒಂದಿರಕ್ಕಾಗಲ್ವಾ? ಇಲ್ಲೊಂದಿದೆ. ಒಂದು 10 ಹಣ್ಣು ಕಿತ್ತವ್ರೆ ಇವಾಗ ಹಳಸ್ಲೆಣ್ಣು. ಮಾವಿನ ಮರ. ಚಿಕನ್ ಗ್ರೇವಿ ರೆಡಿಯಾಗಿದೆ ಈಗ. ಇದು ಎಣ್ಣೆ ಪಾರ್ಟಿಯವ್ರಿಗೆ ಸ್ವಲ್ಪ ನಾಳೆ ಮಟನ್ ಊಟ ಇಟ್ಕೊಂಡಿರೋದ್ರಿಂದ ಇವತ್ತು ಚಿಕನ್ ಗ್ರೇವಿ ನೈಟಾಗಿ ಮಾಡ್ಬಿಟ್ಟು ತಿಂತವ್ರೆ. ಅದೊಂದೇ ಗೊತ್ತಿರೋದು. 16 ಹೇಳ್ಕೊಟ್ರೆ ಅದು ಒಂದೇ ಈಗ ಹೋಯ್ತೀನಿ. ಹಂಗಂದ್ರೆ ಏನೋ ಅರ್ಥ? ಏನಂದ್ರು ಹಂಚ್ಕೋತಾರೆ ಪರವಾಗಿಲ್ಲ ಹೇಳ್ಕೋ ಅಂತ. ಮಾವ ಇಂಗ್ಲಿಷ್ ಹೇಳ್ಕೊಡಕ್ ಚೆನ್ನಾಗಿರೋ ಕೂರ್ಸ್ಕೊಂಡಿದೆ. ಓಕೆ ಗಾಯ್ಸ್, ನೋಡಿದ್ರಲ್ಲ ಹೇಗಿತ್ತು ಏನು ವಿಡಿಯೋ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಬಾಯ್ ಬಾಯ್.